ಬಾವಿದಾ ಹಾಂ ನಾವು ಹೋಗ್ಬೋದು ಒಳಗಡೆ. ಓ ಇಲ್ಲ ಅಲ್ಲ ಹಗ್ಗ ಕಟ್ಟಿದ್ದಾರೆ. ಯಾವಾಗ ಓ ಇದರಿಂದ ಆಚೆ ಹೋಗ್ಬಾರ್ದು ಇದಾ ಹಗ್ಗ ಕಟ್ಟಿದ್ದಾರೆ ನೋಡು. ಹೌದು ಗಂಟೆ ದೂರಲ್ಲೇ. ಗ್ರಾಮ ಅಂತ ಬಂದರೆ ಅಲ್ಲೇ ವಾಪಸ್ ಹೋಗುತ್ತೆ ಅಂತಲ್ಲ ಟಚ್ ಮಾಡಿ. ಅಲ್ಲ ಅಲೆಗಳು ಬರ್ತಾ ಇದೆಯಾ? ಹಾಂ ಅಲ್ಲಲ್ಲ ಅಲೆಗಳು ಬರ್ತಾ ಇದೆಯಲ್ಲ ಅದು ಹಿಂಗೆ ಮೇಲೆ ಹೋಗಿ ಕೆಳಗೆ ಬರ್ತದೆ. ನೀನು ಒಂದು ಹುಷಾರ್ ತಾಯಿ ನೀನು. ಭಯ ಆಗುತ್ತಾ? ಭಯ ಇಲ್ವಾ? ಇದು ಹಗ್ಗ ಹಿಡ್ಕೊಂಡೇ ಇರು. ಇಲ್ಲಿ ಕಾಮಾಗೆ ಇದೆ ಅಷ್ಟೇನಿಲ್ಲ. ಮುಂದಕ್ಕೆ ಹೋಗಲ್ವಾ? ಈಗ ಬೋಟ್ ಎಲ್ಲಿದೆ? ಬೋಟ್ ಇಲ್ಲ. ಇಷ್ಟಕ್ಕೇನಾ? ಇಷ್ಟಕ್ಕೆ ಅವರು 100 ತಗೊಂಡಿದ್ದು ಬೋಟಿಂಗ್ ಅಲ್ವಾ? ನನಗೂ ಗೊತ್ತಿಲ್ಲ. ನಾನು ಇದೆ ಫಸ್ಟು. ಬಾ ಅರಸ್ಕಿ. ಅಯ್ಯ ರಾಮನೆ, ನಾನು ಬೋಟ್ ಅಂತ ಬಂದರೆ ಇಲ್ಲ. ಹಗ್ಗ ಎಲ್ಲೂ ಓಪನ್ ಇಲ್ಲ. ಇಲ್ಲ ಬೋಟಿಂಗ್ ಅದು ಬರುತ್ತಾ? ಇಷ್ಟಕ್ಕೆ ಯಾರಾದ್ರೂ 100 ತಗೊಳ್ತಾರ? ಅಷ್ಟೇ. ಆಮೇಲೆ ಹೋಗಿದಾರಲ್ಲ ಬರಬೇಕಲ್ಲ. ನೀನು ಇನ್ನೊಂದ್ಸಲ ತಿನ್ಸ್ಕೊಂಡೆ ಕರ್ಕೊಂಬರ್ಬೇಕಾಗಿತ್ತು ನಾನು. ಯಾಕೆ? ಅಕಸ್ಮಾತ್ ಲೇಟ್ ಆಗ್ಬಿಟ್ರೆ ಏನಾಗಲ್ಲವಾ? ಇನ್ನೂ ಟೈಮ್ ಇದೆ. ಬೋಟು ಬೋಟು ಬೋಟ್ 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 ಬರಲ್ವಾ? ವಿಚ್ ಲ್ಯಾಂಗ್ವೇಜ್? ಬೋಟಿಂಗ್ ಹೇಳಿದ್ದು ನಾ ಇಲ್ಲಿ ಬಂದು ಬೋಟ್ ಹತ್ತದೇನೋ ಅಂದ್ಕೊಂಡೆ. ಚೆನ್ನಾಗಿದೆ. ಅದೇ ಇದು. ಮತ್ತೆ ಆ ಬೋಟ್ ಅದು ಒಬ್ಬರೇ ರೈಡ್ ಹೋಗೋದೇನೋ. ಒಬ್ಬರೇ ಅಲ್ಲ, ಸ್ಕೂಬಾ ಡೈವಿಂಗ್ 3000 ಒಬ್ಬರಿಗೆ. 3000 ಅಂತೆ. ಅಂದರೆ ಒಳಗಡೆ ಹೋಗುತ್ತಲ್ವಾ? ಅದಾದರೆ ಅದಲ್ಲ ಫಿಶಿಂಗ್ ಫಿಶಿಂಗ್ ಅದು.
ಅವ್ರು ಕಾಲ್ ಮಾಡಿರಲ್ಲ. ಅಯ್ಯ ಒಂದು 50 ರೂಪಾಯಿ ಸಾಕಾಗಿರೋದು. ಸಾಕಾಗಿರೋದು. ನಾನು ಇಲ್ಲಿ ಬಂದು ಹತ್ತದೇನೋ ನಾವು ಕೇಳಿಲ್ಲ ನೋಡು. ಈ ನನ್ನ ಮಕ್ಕಳು ಮತ್ತೆ ಇದನ್ನೇನಕ್ಕೆ ಹಾಕಿದ್ರು? ಅದೇ ಅಲ್ಲ ನಾನು ಹೇಳಿದ್ದು. ಅಲ್ಲ ಇದನ್ನೇನಕ್ಕೆ ಹಾಕಿದ್ರು? ಹಾಂ ಬರ್ತಾ ಇಲ್ಲ, ಕಾಮಾಗಿದೆ. ಎಡ್ಜಲ್ಲಿ ಮಾತ್ರ ಒಂಚೂರು ಬರ್ತಾ ಇದೆ ಅಷ್ಟೇ. ಅಲ್ಲೇ ಜೋರಿ. ಇದನ್ನು ಯಾರು ನೀರು ಅಂತಾರಲ್ವ, ತಿಳಿ ಇದೆ. ಇದನ್ನೇ ಇವಾಗ ಫಿಲ್ಟರ್ ಮಾಡ್ಕೊಡ್ತಾರಲ್ಲ ತಿರುಚೆಂದೂರಲ್ಲೆಲ್ಲ, ಅದ್ರದ್ದೊಂದು ಫಿಲ್ಟ್ರ್ ಇದನ್ನೇ ಇಟ್ಟವ್ರೆ. ಏನೋ ಸ್ಟಾರ್ಟಿಂಗ್ ಅಲ್ಲೇ ಹೌದು. ಇದು ಸೈಂಟಿಸ್ಟ್ಗಳು ಇದನ್ನು ಈ ನೀರು ಯೂಸ್ ಮಾಡಿದ್ರೆ ಎಷ್ಟೋ ಇದಾಗುತ್ತಲ್ಲ. ಈಗ ನಾರ್ಮಲ್ ಯೂಸ್ಗೆಲ್ಲ ಬಳಸ್ಬೋದಲ್ಲ, ಅಟ್ಲೀಸ್ಟ್ ಕುಡಿಯೋಕ್ಕಾಗಲಿಲ್ಲ ಫಿಲ್ಟರ್ ಮಾಡಿ. ಹೌದು. ಏ ಹುಷಾರಮ್ಮ. ಮಧ್ಯದಲ್ಲಿರು ನೀನು ಎಡ್ಜ್. ನೀವು ಇಲ್ಲೇ ಇರಬೇಕಾ ಸಂಜೆವರೆಗೂ? ಇಲ್ಲಿದೆ. ಇವಾಗ ಸ್ವಲ್ಪ ಜೋರಾಗ್ತಾ ಇದೆ. ಇವಾಗ ಜೋರಾಗ್ತಾ ಇದೆಯಲ್ಲ. ಬೇಡ ಬೇಡ ಓಯ್ ಅಲ್ಲ ಇಲ್ಲಿದೆ ಬಾ. ಇವಾಗ ಸ್ವಲ್ಪ ಜೋರಾಗಿ ಬರ್ತಾ ಇದೆ ಅಲ್ವಾ? ಓ ಅದಕ್ಕಾ? ಇಲ್ಲ ಇಷ್ಟೇ ಕಾಮಾಗಿರುತ್ತಾ ಇದು? ಹೋಗಪ್ಪ, ನಾನು ಬೋಟ್ಗಂತ ಬಂದಿದ್ದು. ಇದೇ ಇಲ್ಲ, ಇದು ಏನೂ ಅನಿಸ್ತಾನೆ ಇಲ್ಲ. ಅವರು ಹೇಳಿದ್ರೆ ಎಲ್ಲಿ ವಾಪಸ್ ಹೋಗ್ತಾರೆ ಅಂತ ಹೇಳಬೇಕಾದ್ರೆ ಬೋಟಿಂಗ್ ಅಲ್ಲ ಇದು ಮಾತ್ರ ಅಂತ ಹೇಳ್ಬೇಕು ತಾನೆ ಅವರು. ಹಿಡ್ಕೋಬೇಕು. fall down and save you the check. Baby size pilla. ಅದು ಆಮ್ಲ ಬಸ್ ನ ಬರುತ್ತೆ. ಸ್ಟಾರ್ಟ್ ಹೋಗ್ಬೋದು. ಕಾಲಂಬೋದಾ ಮೂವಬೋದಾ? For the boat to stop. ಇಲ್ಲಿ ಬರ್ತೀಯಾ? ಖಾಲಿ ಇದೆ, ಖಾಲಿ ಇದೆ.
ರಾಮ ರಾಮ ರಾಮ. ಅದು ಎಡ್ಜಲ್ಲಿ ನಿಂತ್ಕೊಂಡು ಬರೀತಾರೇನೋ ಅಲ್ವಾ ನೋಡು. ಇಲ್ಲ, ಅರ್ಧ ಅವರ್ ಆಗುತ್ತಂತೆ. ಒಂದೇ ಲಿಫ್ಟ್ ಇರೋದಂತೆ. ಇಷ್ಟು ಜನನೂ ಹೋಗಿ ಬರಬೇಕಲ್ಲ. ಮತ್ತೆಲ್ಲ ಬಂದು ಸೇರ್ಕೊಂತಾರೆ. ಹೋಗೋಣವಾ ಬೇಡವಾ? ಅದಕ್ಕೆ ನಾನು ಹೋಗೋಣ ಅಂತೀಯ. ಇಲ್ಲಿ ಸೇರ್ಕೊಂತವ್ರೆ. बघायला दूर हा गर्दी पाय तापणार नाही. टेम्पोची लाईन नाही आहे. मस्त बनव. ಇದು ಎಷ್ಟು ಹತ್ರ ಕಾಣಿಸುತ್ತೆ ನೋಡು. ನಾವು ಒತ್ತಿ ಹೋಗೋಷ್ಟರಲ್ಲಿ ಏನೋ ದೂರ ಇದ್ದಂಗೆ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟು ಹತ್ರ ಇದೆ. ವರ್ಕ್ ಮಾಡಿದೆ ಅಲ್ಲ. ಬಿಸಿಲು ಜಾಸ್ತಿ ಆಯ್ತಲ್ಲ.
ಮೇಲೆವರೆಗೂ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡ್ವಿ. ಅನಿಸೇ ಇಲ್ಲ ಅಲ್ಲ ಈಗ ನಾವು ಅಲ್ಲಿವರೆಗೂ ಹೋಗಿದ್ದೀವಿ ಅಂತ ಅನಿಸೇ ಇಲ್ಲ. ಯಾವುದೋ ಮನೆ ರೂಮ್ಗೆ ಹೋಗಿದ್ವಿ, ಬಂದ್ವಿ, ವ್ಯೂ ಪಾಯಿಂಟ್ ನೋಡಿದ್ವಿ, ಬಂದ್ವಿ. ಇಲ್ಲಿಂದ ನೋಡಿದ್ರೆ ಭಯ ಅನ್ಸುತ್ತೆ ನೋಡಿದ್ರೆ ಭಯ. ಅಲ್ವಾ? 9, 18 10, 11, 12, 13, 14, 15, 16, 17, 18 ಅಲ್ಲಿ ಜೇನು ಗುಡಿದೆಲ್ಲ ಹೋಗಿದ್ವಿ. ಜೇನು ಕಟ್ಟಿದ್ವಿ. ನಂಗೆ ಇಷ್ಟ ನಿಲ್ಲಕ್ಕೆ ಆಗ್ತದೆ. ಹಾಂ ಹೌದು. ಆರೆಂಜ್ ಬ್ಲೂ ಕಲರ್ ಆಗ್ತದೆ. ಇದು ಶಿವನ ಆತ್ಮಲಿಂಗದ ಕತೆ. ರಾವಣ ಹೇಗೆ ತೆಗೆದುಕೊಂಡಂತ. ರಾವಣನ ಅಮ್ಮ ಮರಳಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಆಗ ರಾವಣ ಇದನ್ನು ನೋಡಿಬಿಟ್ಟು, ನೀನು ಯಾಕಮ್ಮ ಮರಳಲ್ಲಿ ಮಾಡ್ತೀಯಾ ಪೂಜೆ, ನಾನು ನಿಜವಾದ ಈಶ್ವರನ ಆತ್ಮಲಿಂಗ ತರ್ತೀನಿ, ನೀನು ಅದನ್ನಿಟ್ಟು ಪೂಜೆ ಮಾಡು ಅಂತ ಹೇಳ್ತಾನೆ. ಆಗ ರಾವಣ ತಪಸ್ಸು ಕೂತ್ಕೊಳ್ತಾನೆ. ತಪಸ್ಸು ಮಾಡ್ತಾಯಿರ್ತಾನೆ ಶಿವನ ಪೂಜೆ ತಲ್ಲಿನಾಗಿ. ಆಗ ಘೋರವಾದ ತಪಸ್ಸು ಮಾಡಿಕೊಂಡು ಆ ತಲ್ಲೀನವಾಗಿರೋ ಇದರಲ್ಲಿ ತಪಸ್ಸು ಕೂತ್ಕೊಂಡು ಆತ್ಮಲಿಂಗ ಕೇಳೋಕ್ಕೆ ಇದನ್ನು ನೋಡ್ದ ವಿಷ್ಣು ನಾರದ ಯೋಚನೆ ಮಾಡ್ತಾರೆ. ಅವನು ಅಮರತ್ವ ಪಡೆದ್ರೆ ರಾವಣನ ಹಿಡಿಯೋಕ್ಕಾಗಲ್ಲ, ನಾವೇನಾದರೂ ಮಾಡಬೇಕು ಅಂದ್ಬಿಟ್ಟು ಅವನ ಬುದ್ಧಿನ ಚೇಂಜ್ ಮಾಡೋಕ್ಕೋಸ್ಕರ ಬೇರೆ ಪ್ಲಾನನ್ನು ಮಾಡ್ತಾರೆ. ಮತ್ತು ಇವು ಪ್ರತ್ಯಕ್ಷ ಆಗದಿದ್ದ ಕಾರಣ ಶಿವ ಕೈಲಾಸ ಪರ್ವತನೇ ಮೇಲಕ್ಕೆತ್ತಿ ಅಲ್ಲೋಲ ಕೊಲ್ಲಲ್ಲ ಮಾಡ್ತಾನೆ ರಾವಣ. ಆಗ ಇದನ್ನು ನೋಡಿ ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ. ಆಗ ವಿಷ್ಣು ಮಾಡಿದ್ದು ಪ್ಲಾನ್ ಏನಪ್ಪ ಅಂದರೆ, ಬುದ್ಧಿ ಆತ್ಮಲಿಂಗ ಕೇಳಬಾರ್ದು ಅನ್ನೋ ಥರ ಅವನಿಗೆ ಬುದ್ಧಿ ಇದು ಮಾಡ್ತಾರೆ. ಅವನು ಅದನ್ನು ಮರೆತುಬಿಟ್ಟು ಆತ್ಮಲಿಂಗ ಮರೆತುಬಿಟ್ಟು ಪಾರ್ವತಿನ ಕೇಳಿಬಿಡ್ತಾನೆ ರಾವಣ. ಆಗ ಈಶ್ವರ ಸರಿ ಅಂತ ಕಳಿಸ್ಕೊಟ್ಟವಾಗ ಲಂಕೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾವಣ. ಆಗ ನಾರದ ಮಧ್ಯದಲ್ಲೇ ಬಂದುಬಿಟ್ಟು, ನೀನು ಕರ್ಕೊಂಡು ಹೋಗ್ತಾ ಇರೋದು ಪಾರ್ವತಿನಲ್ಲ ಕಾಳಿನ ಅಂತ ಹೇಳ್ತಾರೆ. ಆಗ ಅದು ಪಾರ್ವತಿನ ಅಲ್ಲೇ ಬಿಟ್ಬಿಟ್ಟು ಮಂಡೋದ್ರಿನ ಮದುವೆ ಮಾಡಿಕೊಂಡು ಲಂಕಾಗೆ ಬರ್ತಾನೆ ರಾವಣ. ಆಮೇಲೆ ಬಂದಾಗ ಇದೆಲ್ಲ ನೋಡಿದ ಅವ್ರ ತಾಯಿ
ನೀನು ಎಂಥ ಮೋಸಕ್ಕೆ ಸಿಲುಕಿದೆ, ಇದು ನೋಡಿ ನಿನಗೆ ಎಂಥ ಮೋಸ ಆಗಿದೆ ಅಂತ ಎಲ್ಲ ನಿನಗೆ ಮೋಸ ಅವನಿಗೆ ಯಾವ ಥರ ಮೋಸ ಆಯಿತು ಅಂತ ಎಲ್ಲ ವಿವರಿಸ್ತಾರೆ ಅವ್ರ ತಾಯಿ ವಿವರಿಸಿದಾಗ ಇವ್ರಿಗೆ ರಾವಣನಿಗೆ ಮತ್ತೆ ಕೋಪ ಬರುತ್ತೆ. ಮತ್ತು ಅದಕ್ಕಿನ್ನ ಘೋರವಾದ ತಪಸ್ಸಿಗಿಳಿತಾನೆ. ಆತ್ಮಲಿಂಗನ ತರಲೇಬೇಕು ಅನ್ನೋ ಹಠ ಹಿಡಿದು ಮತ್ತು ಅವನು ತನ್ನ 10 ತಲೆಗಳನ್ನೇ ಕಟ್ ಮಾಡಿ ಕತ್ತರಿಸಿ ಈಶ್ವರನಿಗೆ ಅರ್ಪಣೆ ಮಾಡ್ತಾನೆ. ಇನ್ನು ಈಶ್ವರನಿಗೆ ಬೇರೆ ದಾರಿ ಗೊತ್ತಾಗ್ದಿರ ಮತ್ತೆ ಪ್ರತ್ಯಕ್ಷ ಆಗಿ ನಿನಗೇನು ವರ ಬೇಕು ಅಂತ ಕೇಳ್ತಾನೆ. ಆಗ ನಾನು ಆತ್ಮಲಿಂಗ ಬೇಕು ಅಂತ ಸರಿ ಒಂದು ಷರತ್ತೊಂದಿಗೆ ಕೆಳಗಡೆ ಬಿಡಬಾರ್ದು ಅಂತೇಳಿ ಕೊಟ್ಟು ಕಳಿಸ್ತಾರೆ. ನಾರದ ಮತ್ತು ಗಣೇಶ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ. ಗಣೇಶ ಬಂದು ದನ ಕಾಯೋಂಥರ, ವಿಷ್ಣು ಒಂದು ಅದು ಸೂರ್ಯನ ಮಸ್ಕ್ ಮಾಡ್ತಾನೆ. ಆವಾಗ ಸಂಧ್ಯಾ ವಂದನೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ರಾವಣ ನನ್ನ ಸಂಧ್ಯಾ ವಂದನೆ ಮಾಡಿಬಿಟ್ಟು ಬರ್ತೀನಿ, ನೀನು ಹಿಡ್ಕೊ ಅಂತ ಕೆಳಗಡೆ ಇಡಬಾರ್ದು ಅಂತ ಷರತ್ತಿರುತ್ತಲ್ವ ಅಂತ ಹೇಳ್ತಾನೆ. ಈಗ ನಾನು 3 ಸರಿ ರಾವಣ ಅಂತ ಕರಿತೀನಿ, ಬಂದಿಲ್ಲ ಅಂದರೆ ನಾನು ಕೆಳಗಡೆ ಇಟ್ಬಿಡ್ತೀನಿ ಅಂತ ಮೊದಲೇ ಹೇಳಿರ್ತಾನೆ ಗಣೇಶ ದನ ಕಾಯೋನ ರೂಪದಲ್ಲಿ. ಆಗ 2 ಸಾರಿ ರಾವಣ ಅಂತ ಮೆಲ್ಲಿಗೆ ಕರೆದು 3ನೇ ಸಾರಿ ರಾವಣ ಅಂತ ಜೋರಾಗಿ ಕರೆದು ಕೆಳಗಡೆ ಇಟ್ಟೇ ಬಿಡ್ತಾನೆ. ಆಮೇಲೆ ಅವನಿಗೆ ಕೋಪ ಬರುತ್ತೆ. ಆ ಗಣೇಶನಿಗೆ ಫುಲ್ ಮೇಲೆ ತಲೆ ಮೇಲೆ ಒದೆ ಕೊಡ್ತಾನೆ. ಅದೇನೇ ಅದು ಕುಬ್ಜ ಗಣೇಶ ಆಗಿಬಿಡ್ತಾನೆ ಗಣೇಶ. ಮತ್ತು ಅದಾದಮೇಲೆ ಮೇಲಕ್ಕೆ ಎತ್ತಕ್ಕೆ ನೋಡ್ತಾನೆ ಇದು ಆತ್ಮಲಿಂಗನ. ಅದು ಭೂಮಿ ಆಳಕ್ಕೆ ಹೋಗಿ ಅಲ್ಲೇ ನೆಲೆಸ್ಬಿಡುತ್ತೆ, ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಮತ್ತು ಆದರೂ ಬಲ ಬಿಟ್ಟು ಎತ್ತಕ್ಕೆ ನೋಡ್ತಾನೆ. ಅದು 5 ಕಡೆ ಆತ್ಮಲಿಂಗಗಳು ಸಿಡಿದು ಅದು ಆತ್ಮಲಿಂಗ ಸಿಡಿದು 5 ಕಡೆ ಸೇರಿಕೊಳ್ಳುತ್ತೆ. ಇದೆಲ್ಲ ನಡೆಯೋದು ಗೋಕರ್ಣದಲ್ಲಿ ಮೇಯ್ನು. ಅದು ಸಿಡಿಯೋದೆಲ್ಲ ಸಜ್ಜೇಶ್ವರ ಮತ್ತು ಗೋಕರ್ಣ ಮತ್ತು ಗುಣವಂತೇಶ್ವರ, ಮುರುಡೇಶ್ವರ, ಇನ್ನೊಂದಿದೆ. ಆ ಥರ 5 ಕಡೆ ಸಿಡಿದು ಆತ್ಮಲಿಂಗಗಳು ಆ ಥರ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ. ಇದು ಆತ್ಮಲಿಂಗದ ಕತೆ. ಶಿವನ ಮತ್ತು ರಾವಣ ಮಾಡಿದ ಕಥೆಯಲ್ಲಿ ಈ ಥರ ಸ್ಟೋರಿ ಚೆನ್ನಾಗಿದೆ ಅಲ್ವಾ? ಈ ಥರ ದೇವಸ್ಥಾನ ಎಲ್ಲ ನೋಡಿಕೊಂಡು, ಇದು ಗೋಪುರ ಬಂದು 3 ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೈಟಲ್ಲಿ. ಗ್ರೀನು, ಆರೆಂಜು, ವೈಟು, ಬ್ಲೂ ಆ ಥರ ಎಲ್ಲ ನೋಡಿಕೊಂಡು ದರ್ಶನ ಅಂತೂ ನಾವು ಏನೇನು ನೋಡಬೇಕೋ ಮುರುಡೇಶ್ವರ ಹೋಗಿ ಅದೆಲ್ಲ ಕಂಪ್ಲೀಟಾಗಿ ಒಂಚೂರು ಏನು ಬಿಡಿದ್ರೆ ನೋಡಿ 3 ಥರ ಕಲರ್ ಚೇಂಜ್ ಆಗಿದೆ ಗೋಪುರ. ಮತ್ತು ಮೇಲೆ ಹೋಗಿ ಗೋಪುರದ ಲಿಫ್ಟಲ್ಲಿ ಮೇಲೆ ಹೋಗಿ ಮತ್ತು ಮೇಲಿಂದ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡ್ವಿ. ನೋಡಿ ಆನೆಗಳಂತೂ ಅಂಬಾರಿಗಳಾಗಿದೆ ನೋಡಿ. 3 ಕಲರ್ ಇದೆ, ಹಸಿರು, ಬಿಳಿ, ಕೇಸರಿ ಅನ್ನೋ ಥರ. ಆಮೇಲೆ ಮೇಲೆಲ್ಲ ಲಿಫ್ಟಲ್ಲಿ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ. ನೋಡಿ ಇದೆಲ್ಲ ಮೇಲೆ ಗೋಪುರದ ಮೇಲೆ ಲಿಫ್ಟಲ್ಲಿ ಹೋಗಿ ನೋಡಿರೋದು ಇದೆಲ್ಲ. ಅಲ್ಲಿಂದ ವ್ಯೂ ಪಾಯಿಂಟ್ ಇದು. ನಮಗಂತೂ ತುಂಬ ಖುಷಿಯಾಯಿತು. ಒಂದು ಚೂರು ಏನೂ ಬಿಡ್ದಿರ ಎಲ್ಲ ನೋಡಿಕೊಂಡು ಆರಾಮಾಗಿ ಮುರುಡೇಶ್ವರ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ನಿಮಗೂ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಮುಂದಿನ ದೇವಸ್ಥಾನಕ್ಕೆ ನಾವು ಆಟೋನಲ್ಲಿ ಹೋಗ್ತಾಯಿದ್ದೀವಿ. ಓಕೆ, ಬಾಯ್. ನೆಕ್ಸ್ಟು ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.